ನೀ ಸಂಕೀರ್ತ್ ಅವರು ಅವಾಗಲೇ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರು. ಎಸ್ ಸಂಕೀರ್ತ್ ಅವರೇ, ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಕ್ರೆಡಿಬಿಲಿಟಿ ಇಶ್ಯೂ ಅಂತೂ ತುಂಬ ಬರ್ತಾ ಇದೆ. ಏನು ಒಂದು ಕಡೆ ಅವರ ನಾಯಕರ ಹೇಳಿಕೆ ಈ ರೀತಿ ಷಡಕ್ಷರಿ ಅವರ ಬಾಯಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ನೀವು ಗ್ಯಾರಂಟಿನೇ ಕೇಳಬೇಕು, ಅಭಿವೃದ್ಧಿ ನನ್ನ ಹತ್ರ ಬರಬೇಡಿ ಅಂತ ಕೆಲವು ತಿಂಗಳ ಹಿಂದೆ ಷಡಕ್ಷರಿ ಅವ್ರ ಹತ್ರ ಹೇಳಿಸಿದ್ರು. ಮತ್ತೊಬ್ಬ ಶಾಸಕರು ಅಭಿವೃದ್ಧಿ ನನ್ನ ಹತ್ರ ಹಣ ಇಲ್ಲ ಅಂತ ಪತ್ರ ಬರೆದ್ರು. ಈಗ ನೋಡಿದ್ರೆ ಮಾಗಡಿ ಬಾಲಕೃಷ್ಣ ಅವರು ನೀವು ಗ್ಯಾರಂಟಿಗಳನ್ನ ನನಗೆ ಓಟ್ ಹಾಕಿದ್ರೆ ಮಾತ್ರ ನನ್ನ ಗ್ಯಾರಂಟಿಗಳನ್ನು ಧಮಕಿ ಹಾಕ್ತಾರೆ. ಇದು ನಾನು ಬಹುಶಃ ಈ ಥರದ್ದು 50-60 ವರ್ಷದ ಹಿಂದೆ ಕೇಳಿದ್ವಿ. ನೀನು ನನಗೆ ಓಟ್ ಹಾಕಿಲ್ಲ ಅಂದರೆ ನೀರು ಕುಡಿಯೋ ಬಾವಿ ಮುಚ್ಚಿಸ್ಬಿಡ್ತೀವಿ, ರಸ್ತೆ ಸಂಪರ್ಕ ಕಡಿತ ಮಾಡ್ಬಿಡ್ತೀವಿ ಅಂತ ಹೆದರ್ಸೋರು. ಅದರ ಒಂದು ಪಾಲಿಶ್ಡ್ ವರ್ಷನ್ ಇದು. ಓಟ್ ಹಾಕಿಲ್ಲ ಅಂದ್ರೆ ರಾಮ ಮಂದಿರ ಮಾಡ್ತಾ ಇದ್ರ ನೀವು? ನೋಡಿ, ರಾಮ ಮಂದಿರ ಇದಕ್ಕೂ ಸಂಬಂಧನೇ ಇಲ್ಲ. ರಾಮ ಮಂದಿರ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಇಲ್ಲಿವರೆಗೂ ಬಂದಿರುವಂತದ್ದು. ಅದಾದ್ಮೇಲೆ ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಮಂದಿರ ನಿರ್ಮಾಣ ಮಾಡಿದ್ದೇನು ಭಾರತೀಯ ಜನತಾ ಪಾರ್ಟಿ. ನೀವೆಲ್ಲ ರಾಜಕೀಯ ಪಕ್ಷಗಳು ನೀವೆಲ್ಲ ಮಾಡೋದು ಓಟಿಗಾಗಿ ಅನ್ನೋದನ್ನ ನೀವು ಸುಳ್ಳು ಹೇಳ್ಬೇಡಿ, ಆಯ್ತಾ? ಈಗ ನೋಡಿ, ಒಂದ್ ನಿಮಿಷ, ರಥಯಾತ್ರೆ ಆದ ನಂತರ ಜನ ನಿಮ್ ಕಡೆಗೆ ತಿರುಗಕ್ ಶುರು ಮಾಡಿದ್ದಕ್ಕೆ ನೀವು ಅದನ್ನೇ ವಿಷಯಗಳನ್ನ ದೊಡ್ಡದಾಗಿ ಇಟ್ಕೊಂಡು ರಾಮ ಮಂದಿರ ಮರಿಬೇಡಿ. ರಾಮ ಮಂದಿರ ಅಲ್ಲ ನೋಡಿ, ಎಲ್ಲವೂ ಧ್ಯೇಯ. ನಾವು ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ ಅದನ್ನ ಮಾಡೇ ಮಾಡ್ತಾ ಇದ್ವಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಓಟ್ ಹಾಕಿದಕ್ಕೋಸ್ಕರ ಇದನ್ನ ಮಾಡಿದ್ವಿ ಅನ್ನೋದು ಸುಳ್ಳು. ಇಲ್ಲೇ ಹೇಳ್ತಿರೋಂಥದ್ದು ಏನು, ನನಗೆ ಓಟ್ ಹಾಕಿದ್ರೆ ಮಾತ್ರ ನಿನ್ನ ಗ್ಯಾರಂಟಿ ಇರುತ್ತೆ, MP ಸೀಟಲ್ಲಿ ನಾವು ಹೆಚ್ಚು ಸ್ಥಾನ ಗೆದ್ರೆ ಮಾತ್ರ ಗ್ಯಾರಂಟಿ ಮುಂದುವರಿಯುತ್ತೆ ಅಂತ ಏನೊಂದು ಧಮಕಿ ಇದೆಯಲ್ಲ. ನಿಮಗೆ ಜನ ಕೊಟ್ಟಿರೋ ಮತಕ್ಕೆ ಏನಿದೆ, ನಿಮ್ಮ ಜನಾಭಿಪ್ರಾಯಕ್ಕೆ ಏನಿದೆ, ಅದಕ್ಕೆ ನೀವು ಮಾಡ್ತಿರೋಂಥ ಮೋಸ. ಜನರನ್ನು ಯಾವತ್ತೂ ಅಷ್ಟೇ ಫಲಾನುಭವಿಗಳನ್ನು ನೀವು ಹೀಯಾಳಿಸ್ಬಾರ್ದು, ಯಾವುದೋ ಒಂದು ಕೇವಲವಾಗಿ ಮಾತಾಡಬಾರ್ದು. ಅದು ಜನತೆಗೆ ಮಾಡುವಂಥ ದ್ರೋಹ. ಅದನ್ನು ಕಾಂಗ್ರೆಸ್ ಅವರು ಮರಳಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ DCM ಒಂದು ದಂಗಲ್ಲಾದಾಗಲೂ ಅಷ್ಟೇ, ಯಾವಾಗ ಅವರ ಹೇಳಿಕೆಗಳಿತ್ತು ಅವರ ಒಂದು ಕಾಂಗ್ರೆಸ್ನ ಶಾಸಕರ ಬಾಯಿಂದ ಹೇಳಿಸೋರು. ಇದೇ ರೀತಿ ಕೂಡ ಇವರಿಗೆ ಯಾವಾಗ ಇದನ್ನ ಮಾಡೋಕ್ಕಾಗೋದಿಲ್ಲ, ಈ ರೀತಿ ಶಾಸಕರ ಬಾಯಲ್ಲಿ ಪತ್ರ ಬರೆಸುವಂಥದ್ದು, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿಸುವಂಥದ್ದು, ಈ ರೀತಿ ಹೇಳಿಕೆಗಳನ್ನ ಕೊಡಿಸುವಂಥದ್ದು ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ. ಜಯಶ್ರೀ ಮೇಡಮ್ ಆಗಲೇ BJP ಅವ್ರು ಕೇಳ್ತಾ ಇದ್ದಿದ್ದು ನೀವು ಅಭಿವೃದ್ಧಿಯ ವಿಚಾರದಲ್ಲಿ ಏನು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರಿ ಅವ್ರನ್ನ. ಒಂದು ನಿಮಿಷ ಕೇಳ್ತಾ ಇದ್ರಿ. ಬಟ್ ಇವತ್ತು ಶಾಸಕರೇ ಹೇಳ್ತಾ ಇದ್ದಾರೆ ಬಾಯ್ಬಿಟ್ಟು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ನೀವು ಬೇಡ ನಮ್ಗೆ ಓಟ್ ಹಾಕದೇ ಇದ್ರೆ ನಾವು ಗ್ಯಾರಂಟಿಯನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ನಾವು ಒಲವನ್ನು ತೋರಿಸ್ತೀವಿ ಅಂತಂದ್ರೆ, ಅಂದರೆ ಬಹಿರಂಗವಾಗಿ ಒಪ್ಕೊಳ್ತಾ ಇದೆ ಸರ್ಕಾರ ಅಭಿವೃದ್ಧಿಯನ್ನು ಮಾಡಿಲ್ಲ ಅಂತ. ಅಭಿವೃದ್ಧಿ ಮಾಡಿಕೊಂಡೇನೆ ಅವರು 3.5 ಲಕ್ಷ ಕೋಟಿ ಬಜೆಟ್ನ ಮಂಡನೆ ಮಾಡಿರೋದು. ಅವರು ಇಳಿಯೋಷ್ಟರಲ್ಲಿ 50,000 ಅಂದಾಜು ವೆಚ್ಚ 50,000 ಕೋಟಿ ಅವರು ಡ್ಯೂ ಇಟ್ಟು ಹೋಗಿದ್ರು. ಹಾಗಾಗಿ ಇವರು ನನ್ನ ಸ್ನೇಹಿತರು ಹೇಳಿದ್ರು, ಇವಾಗ ಅವರು ನೀವು ಬಾವಿಗೆ ನಾವು ಓಟ್ ಹಾಕಿಲ್ಲ, ನೀವು ಬಾವಿ ಮುಚ್ತೀವಿ ಅಂತ ಹೇಳಿದ್ರು. ಹಿಂದಿಂದು ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಅದನ್ನೇ ಮುಂದುವರಿಸ್ತಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನನ್ನ ಒಂದು ಪ್ರಶ್ನೆ ನಿಮಗೆ. ಉಡುಪಿನಲ್ಲಿ ನಮಗೆ ಓಟೇ ಹಾಕಿಲ್ಲ, ಅತಿ ಹೆಚ್ಚು 5 ಗ್ಯಾರಂಟಿಗಳನ್ನ ಅತಿ ಹೆಚ್ಚು ಫಲಾನುಭವಿಗಳು ಉಡುಪಿ ಜನರು. ಹಾಗಾದರೆ ಇದಕ್ಕೆ ಏನು ಹೇಳ್ತೀರಾ? ಇದು ಯಾರು ಕಾಂಗ್ರೆಸ್ಸು ಅಥವಾ ಕಾರ್ಯಕರ್ತರಾಗಲಿ ಕಾಂಗ್ರೆಸ್ಗೆ ಓಟ್ ಹಾಕಿರುವಂಥವ್ರು ಮಾತ್ರ ತಗೊಳ್ತಾಯಿಲ್ಲ, ಅತಿ ಹೆಚ್ಚು ಉಪಯೋಗಿಸ್ಕೊಳ್ತಾ ಇರೋದು BJP ಅವರು, JDS ಅವರು, ಎಲ್ಲ ಸಾಮಾನ್ಯ ವರ್ಗದವರು, ಮತ್ತೆ BPL. ಅಲ್ಲಲ್ಲ, ನಾನು ನೀವು ಏನು ಹೇಳಿದ್ರಿ, ನೀವು ಹೇಳಿದ್ರಿ ಅಲ್ವಾ, ನಮಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ನೀವೀಗ ಹೇಳಿದ್ರಿ ಸರ್, ನೀವೀಗ ಹೇಳಿದ್ರಿ ಅಲ್ವಾ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಹಾಗಾದ್ರೆ ಉಡುಪಿನಲ್ಲಿ ಆಧಾರ ರಹಿತ ಮಾತಾಡಬಾರ್ದು, ಆಧಾರ ರಹಿತವಾಗಿ ಮಾತಾಡಬಾರ್ದು. ನೀವು ಆಧಾರ ರಹಿತ ನಿಮಿಷ ಇರಿ, ಅವ್ರು ಮಾತಾಡ್ಲಿರಿ. ಎಸ್ ಮೇಡಮ್ ಪ್ಲೀಸ್. ಹಾಗಾದ್ರೆ ನೀವು ತೋರಿಸಿ ಎಲ್ಲಿ ಯಾರು ಇವತ್ತು 5 ಗ್ಯಾರಂಟಿಗಳನ್ನ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದಾರಾ? ಯಾರು ಫಲಾನುಭವಿಗಳಿದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ತಿದ್ದಾರೆ 5 ಗ್ಯಾರಂಟಿಗಳನ್ನ. ಆಗ್ತಾ ಇದ್ದೀನಿ ಮೇಡಮ್. ಒಂದು ಕಡೆಗೆ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ಹೇಳ್ತಾ ಇರುವಂಥದ್ದು, ನೀವು ಓಟ್ ಹಾಕಿದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ, ಇಲ್ಲದೆ ಇದ್ರೆ ಕೊಡಲ್ಲ ಅನ್ನೋದು. ನೀವು ಹೇಳ್ತಾ ಇದ್ದೀರಾ ನಾವು ಗ್ಯಾರಂಟಿ ಕೊಟ್ಟಿರೋದನ್ನ ಈಗ ಆಲ್ಮೋಸ್ಟ್ ಅಲ್ಲಿ ಸರ್ಕಾರ ಬೈಫರ್ಕೇಷನ್ ಮಾಡ್ಕೊಂಡು ಇಟ್ಕೊಂಡಂಗೆ ಕಾಣಿಸ್ತಾ ಇದೆ ನೀವು ಹೇಳ್ತಾ ಇರೋ ಲೆಕ್ಕದ ಪ್ರಕಾರ. ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಗ್ಯಾರಂಟಿಗಳನ್ನು ಪಡ್ಕೊಳ್ತಾ ಇದ್ದಾರೆ, ಯಾವ್ಯಾವ ಪಕ್ಷದ ವೋಟರ್ಸ್ಗಳವರು ಅನ್ನೋದನ್ನು. ಇಸ್ ಇಟ್ ಎ ಫೇರ್? ಒಂದು ಸರ್ಕಾರ ಯಾರ್ಯಾರು ವೋಟರ್ಸ್ಗಳು ಯಾವ್ಯಾವ ಗ್ಯಾರಂಟಿಗಳನ್ನ ಎಲ್ಲೆಲ್ಲಿ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಸರ್ಕಾರ ಸಂಗ್ರಹಿಸಿದಂಗಿದೆ ನಿಮ್ಮ ಪ್ರಕಾರ. ಕಾಂಗ್ರೆಸ್ಗೆ ಹಾಕಿದವರು ಖಂಡಿತ ಇದು ಇಷ್ಟ ಇಲ್ಲ ಅಂದ್ರೆ BJPಗೆ ಹಾಕ್ತಾರೆ, ಅದು ಅವರ ಸ್ವಂತ ಒಪಿನಿಯನ್. ಹಾಗಿದ್ದಾಗ ಸರ್ಕಾರ ಇದನ್ನ ಒಳಗೊಳಗೇನೆ ಯಾರ್ಯಾರು ವೋಟರ್ಸ್ಗಳು ಯಾವ್ಯಾವ ಗ್ಯಾರಂಟಿಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಸಂಗ್ರಹ ಮಾಡಿದೆಯಾ ಅಂತ ನಿಮ್ಮ ಪ್ರಕಾರ? ಜನರ ಮನಸ್ಥಿತಿನ ಯಾರು ಖಂಡಿತ ಹಳಿಯೋಕ್ಕಾಗಲ್ಲ. ಯಾಕೆಂದ್ರೆ ಅವರು ಮೊದಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ, ನಾವು ಯಾರಿಗೆ ಹಾಕ್ಬೇಕು ಅಂತ, ಖಂಡಿತ ನಮಗ್ ಹಾಕ್ತಿವಿ ನಿಮ್ಗೆ ಹಾಕ್ತಿವಿ ಅಂತ ಎಲ್ಲ ಕೆಲವೇ ಜನ 30% ಜನ. ಪ್ರಶ್ನೆ ಅದಲ್ಲ, ನೀವು ಹೇಳಿದ್ರಿ ಈಗ ಉಡುಪಿ ಅವರೇ ಹೈಯೆಸ್ಟ್ ಆಗಿ ಗ್ಯಾರಂಟಿಯರ್ ಸ್ಕೀಮ್ ತಗೊಳ್ತಾ ಇದ್ದಾರೆ ಅಂತ. ಹಾಗಿದ್ದಾಗ ಸರ್ಕಾರ ಎಲ್ಲವನ್ನ ಚೆಕ್ ಮಾಡಿ ಇಟ್ಕೊಂಡಿದೆ. ಬಿಜೆಪಿ ವೋಟರ್ಸ್ಗಳ ಗ್ಯಾರಂಟಿ ತಗೊಂಡಿದ್ದಾರೋ, ಜೆಡಿಎಸ್ ಈಗ ನನ್ನ ಸ್ನೇಹಿತ ಹೇಳಿದಕ್ಕೆ ನನಗೆ ಅವರ ಪ್ರಶ್ನೆಗೆ ನನ್ನ ಉತ್ತರ ಅದಾಗಿತ್ತು. ಏನು ಅಂತ ಹೇಳಿದ್ರೆ,
ನೀವು ನಮಗೆ ಓಟ್ ಹಾಕಿದ್ರೆ ಮಾತ್ರ ನಾವು ಮತ್ತೆ ಇದನ್ನು ಮುಂದುವರಿಸ್ತೀವಿ, ಇಲ್ಲಾಂದ್ರೆ ಸ್ಟಾಪ್ ಮಾಡ್ತೀವಿ ಅಂತ ನೀವು ಧಮಕಿ ಹಾಕ್ತಿದ್ದೀರಾ ಅಂತ ಹೇಳಿದಾಗ ಖಂಡಿತ ಧಮಕಿನೂ ಅಲ್ಲ, ಯಾವುದೂ ಅಲ್ಲ. ನನ್ನ ನಾಯಕರುಗಳು ಇವಾಗ ಗ್ಯಾರಂಟಿ ಶಾಸಕರು ನಾನು ಹೇಳ್ತಿರೋದು ತಮ್ಮದೇ ಶಾಸಕರು ಹೇಳಿರುವಂತದ್ದು. ಕೆಲಸ ಮಾಡಕ್ಕೆ ನೀವು ಬಿಡ್ತಾ ಇಲ್ಲ, ಲೋಕಸಭೆಗೆ ನೀವು ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಮುಂದುವರಿದ ನಾನು ಹೇಳಿದ್ವಾ? ಬಿಜೆಪಿ ಅವರನ್ನ ಹೇಳ್ತಾ ಕೊಡಿ, ಇದ್ದಾರೆ. ಅವಕಾಶ ಕೊಡಿ, ಕಾದು ನೋಡಿ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಶಾಸಕರು ಅವಕಾಶ ಹೇಳ್ತಿರೋದು ಕೊಡಿ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಹೌದು, ಅವಕಾಶ ನಾವು ಕೊಡಿ, 66 ಕಾದು ಶಾಸಕರು 2028 ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ನಮ್ದಾಳಾಗೋಲಿ. ನಿಮ್ಮ 135 ಶಾಸಕರ ಕ್ಷೇತ್ರಕ್ಕೆ ನೀವು ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ನಾನು ಈಗಲೂ ಹೇಳ್ತಿರೋಂಥದ್ದು, ಏನು ಉಪಮುಖ್ಯಮಂತ್ರಿಗಳು ದೊಡ್ಡದಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಒಂದು ರಸ್ತೆ ಗುಂಡಿ ಮುಚ್ಚಲಿಲ್ಲ, ಒಂದೇ ಒಂದು ಟಾರ್ ಹಾಕ್ಲಿಲ್ಲ, ಆದ್ರೆ ಒಂದು ಪ್ರಾಜೆಕ್ಟ್ ಬರ್ಲಿಲ್ಲ. ಹುಟ್ಟಿದ ಮಗು ಖಂಡಿತ ಎದ್ದು ತಕ್ಷಣ ಎದ್ದು ನಿಂತ್ಕೊಳ್ಳಲ್ಲ, ಸಮಯ 8 ಬೇಕು, ತಿಂಗಳಾಯ್ತು ತಾಳ್ಮೆ ಮೇಡಮ್, ಬೇಕು, 8 ತಿಂಗಳಾಗಿದೆ ಇವತ್ತು. ಅವಕಾಶ ಒಂದು ಕೊಡಬೇಕು. ತಿಂಗಳಲ್ಲ, ನೀವು honeymoon period ಅಲ್ಲ ಇದು, 8 ಬಿಟ್ಟು ತಿಂಗಳು ಮುಗಿದಿದೆ. ಹೋಗಿದ್ದಂತ ಸರ್ಕಾರಿ ಸರಿ ಮಾಡ್ಕೊಳ್ಳೋದಕ್ಕೇನೆ ಸಮಯ ಸಾಕಾಗ್ತಾ ಇಲ್ಲ. ಸಂಕೀರ್ತವ್ರೆ ಒಳ್ಳೆ ಮಜವಾಗಿ ಕೇಳ್ತಾ ಇದ್ದಾರೆ. ನಂಗೆ ಸಂಕೀರ್ತವ್ರ ಬಗ್ಗೆ ನಗು ಬರ್ತಾ ಇದೆ ನನಗೆ. ಸರ್, ನೀವು 4 ವರ್ಷ ಆಲ್ಮೋಸ್ಟ್ ಆಲ್ ಅಧಿಕಾರ ಮಾಡಿದ್ರಿ ಸರ್, 3.5 ವರ್ಷ. ಬೆಂಗಳೂರಿನಲ್ಲಿ ಗುಂಡಿಗಳನ್ನ ನಾವೇ ಇಲ್ಲಿ ಕೂತ್ಕೊಂಡ್ಬಿಟ್ಟು ಗುಂಡಿ ಮುಚ್ಚಿ ಅಂತ ಬಾಯಿ ಬಡ್ಕೊಂಡ್ವಿ. ಜನ ಸತ್ತೋದ್ರು, 27-28 ಜನ ಸತ್ತೋದ್ರು ಇಲ್ಲಿ ಬೆಂಗಳೂರಿನಲ್ಲೇನೆ. ನೀವೇನ್ ಮಾಡಿದ್ರೆ ಅವಾಗ? ನಿಮ್ಗೇನ್ ಗ್ಯಾರಂಟಿಗಳು ಇರ್ಲಿಲ್ವಲ್ಲ, ಆಗ ದುಡ್ಡು ಎಲ್ಲೋಯ್ತು? ಆಗ ಯಾಕೆ ಗುಂಡಿಗಳನ್ನ ಮುಚ್ಚಲಿಲ್ಲ? ಆಗ ಯಾವ ಕಿವಿನೂ ಕೇಳಿಸ್ಕೊಳ್ಳಿಲ್ವಲ್ಲ? ಈಗ ಮಳೆ ಬಂದಿದೆ, ಗುಂಡಿ ಬಿದ್ದಿದೆ, ಮಳೆ ಬರ್ತಾ ಇದೆ, ಗುಂಡಿ ಬೀಳ್ತಾ ಇದೆ, ಬರೀ ಇದೇ ನೆಪ ಹೇಳ್ಕೊಂಡು ಹೋದ್ರಿ. ಈಗ ನೀವು HSR ಲೇಔಟ್ ತಾವು ಗಮನಿಸಬಹುದು. HSR ಲೇಔಟ್ ಗಾಳಿ ಆಂಜನೇಯ ಸ್ವಾಮಿ ನೀರು ನಿಂತ್ಕೊಳ್ಳೋದು ಇವತ್ತು ಎಷ್ಟು ನೀರು ನಿಂತ ಇದೆ. HSR ಲೇಔಟ್ ಅಲ್ಲಿ ಇವತ್ತು ನೀರು ನಿಂತ ಇವೆಲ್ಲ ನಾವು ಬೆಂಗಳೂರು ಕೊಟ್ಟಂತ ಕೊಡುಗೆಗಳು ಅಲ್ಲ. ನೋಡಿ, ಕೆಲವೊಂದಷ್ಟು ಲೋಪಗಳು ಬೆಂಗಳೂರಲ್ಲಿ ಆಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರಬೇಕಾದ್ರೆ ಸುಮಾರಷ್ಟು ವ್ಯಾಪ್ತಿಗಳಲ್ಲಿ ಲೋಪಗಳಾಗಿ ಲೋಪಗಳಾಗಿರುವಂತದ್ದು ನಿಜ. ಅಧಿಕಾರದಲ್ಲಿದ್ದಾಗ ಕಿವಿನೇ ಕೇಳದೇ ಇರೋ ರೀತಿಯಲ್ಲಿರುವಂತ ಬಿಜೆಪಿ ಈಗ ವಿರೋಧ ಪಕ್ಷದಲ್ಲಿ ಕೂತ ತಕ್ಷಣ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ನೀವು ಅಧಿಕಾರದಲ್ಲಿದ್ದಾಗ ಮೀಸಲಾತಿ, ಜಾತಿ ಇದನ್ನೇ ಮಾಡ್ಕೊಂಡು ಓಡಾಡಿದ್ರಿ. ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ರಿ ನೀವು ರಾಜ್ಯದಲ್ಲಿ. ಸುಮಾರಷ್ಟು ಟೆಕ್ನಿಕಲ್ ಇಶ್ಯೂಗಳಿಗೆ ಸಂಕೀರ್ತವ್ರೆ, ಒಂದು ಪ್ರಾಪರ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ಯಾವ ಅಬ್ಜೆಕ್ಷನ್ಗಳು ಬರ್ತಿರ್ಲಿಲ್ಲ. ಮೋದಿಯವರ ಬಗ್ಗೆ ಯಾರು ಏನು ಮಾತನಾಡ್ತಾ ಇರಲಿಲ್ಲ. ರಾಜ್ಯದಲ್ಲಿ ಮಾತ್ರ ಬಾಯಿ ಬಡ್ಕೊಂಡ್ವಿರಿ. ಆ ರಸ್ತೆ ಗುಂಡಿ ಬಿದ್ದಿದೆ, ಮುಚ್ಚಿರಿ ಅಂತ ತೇಪೆ ಹಚ್ಕೊಂಡು ಹೋಗೋ ಕೆಲಸ. ಒಂದು ರೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನೀವು ಗುಂಡಿ ಮುಚ್ಚಿಲ್ಲ ಅಂತ ಅವ್ರನ್ನ ಏನ್ ಚೆನ್ನಾಗಿ ಕೇಳ್ತೀರಿ? ಯಾವ ನೈತಿಕತೆ ಇದೆ ನಿಮಗೆ ಅಂತ ನೋಡಿ. ನಾವು ನೋಡಿ ಈಗಲೂ ಅಷ್ಟೇ, ಇವತ್ತಿನ ದಿನಕ್ಕೂ ಅಷ್ಟೇ 15 ಫೈನಾನ್ಸ್ ನ ಹಣವನ್ನೇ ಕೂಡ ಇವತ್ತು ಸರ್ಕಾರ 8 ತಿಂಗಳು ಬಂದು ಉಪಯೋಗ ಮಾಡ್ತಿರೋಂಥದ್ದು. ರಾಜ್ಯ ಸರ್ಕಾರ ಇಲ್ಲಿವರೆಗೂ ಒಂದು ಬಿಡುಗಡೆ ಮಾಡಿಲ್ಲ. ಅರುಣ್ ಸರ್, ಇವತ್ತು ಏನೀಗ ಗ್ಯಾರಂಟಿ ವಿರೋಧಿಯಾಗಿ ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಹೊರಹೊಮ್ಮಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಕೇಸರಿ ವಿರೋಧಿಯಾಗಿದ್ದಾರೆ. ಶಿವಲಿಂಗೇಗೌಡರು ರಾಷ್ಟ್ರ ಪುಷ್ಪ ಕಮಲದ ವಿರೋಧಿಯಾಗಿದ್ದಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಅವರು ಸನಾತನ ಧರ್ಮದ ವಿರೋಧಿಯಾಗಿದ್ದಾರೆ. ಇವ್ರನ್ನೆಲ್ಲ ನೋಡ್ತಿದ್ರೆ ಸರ್ ಏನಾಗುತ್ತೆ, ನೀವು ಹೇಳಿದ್ರೆ ನಮ್ಮಲ್ಲೇ ಇದ್ದಂಥ ಮಾನ್ಯ ಚೆಲುವರಾಯಸ್ವಾಮಿ ಅವರು ಹಿಂದೂ ಧರ್ಮದ ವಿರೋಧಿಯಾಗಿದ್ದಾರೆ. 140 ವರ್ಷ ಪಕ್ಷದ ಇತಿಹಾಸ ಇರುವಂಥವ್ರಿಗೆ ಮೊದಲಿಗೆ ಸರ್ ರಾಷ್ಟ್ರ ಪುಷ್ಪ ಮತ್ತು BJP ಸಿಂಬಲ್ ಬಗ್ಗೆ ಅರಿವಿಲ್ಲ ಸರ್. ಅದರ ಸಹಜತೆ ಹೇಗಿದೆ, ಅದರಲ್ಲಿ ಎಷ್ಟು ಹೆಸರುಗಳಿದೆ, ವರ್ಣ ಏನು, ಬಣ್ಣ ಏನು, ಅದ್ರ ಬಗ್ಗೆ ಅರಿವಿಲ್ಲ. ಎಲ್ಲಿ ಕೇಸರಿ ಕಂಡ್ರು ಅದು ಎಲ್ಲ ಭಾರತೀಯರ ಒಂದು ಆಸ್ತಿ, ಅದು ಭಾವನೆ, ಅದು ಅನ್ನೋ ಅಷ್ಟು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಮೊನ್ನೆ ಕುಮಾರಣ್ಣವ್ರು ಮಂಡ್ಯಕ್ಕೆ ಏನಕ್ಕೆ ಹೋದ್ರು? ಅಲ್ಲಿ ಉಸ್ತುವಾರಿ ಸಚಿವರು ಅವತ್ತು ಹೋಗಲಿಲ್ಲ, ಅಲ್ಲಿನ ಲೋಕಲ್ ಶಾಸಕರು ಹೋಗಲಿಲ್ಲ. ಒಂದು ಮಂಡ್ಯ ಆ ಭಾಗದ ಒಂದು ಜೀವ ಅಂತಾನೆ ಇರುವಂತ ಕುಮಾರಣ್ಣವರು 144 ಸೆಕ್ಷನ್ ತೆಗಿರಿ, ನಾನು ಹೊಣೆಯಾಗಿರ್ತೀನಿ ಕೆರೆಗೋಡಿನ ಜನತೆಗೆ ಅಂದ್ರೆ ನಾ ಟಾಪಿಕ್ ಡೈವರ್ಟ್ ಮಾಡಲ್ಲ ಅಂತ ಹೇಳಿದಾಗ ಮೇಡಮ್ ನೋಡಿ, ಅಷ್ಟೆಲ್ಲ ಹೇಳಿದ್ರು ಕಾಂಗ್ರೆಸ್ ಅವ್ರಿಗೆ ಕೇಸರಿ ಕಂಡ್ರೆ ಒಂದೆರಡು ನಿಮಿಷ ಬಿಡಿ, ಮಾತಾಡಿದಿರಲ್ಲ ಬಿಡಿ. 2 ತಿಂಗಳಿಂದ ನೀವು ಕೇಸರಿ ಅಂತಿದ್ದೀರಾ. ನಿಮ್ಮ ಕುಮಾರಸ್ವಾಮಿ ಅವರು ಮಾತಾಡಿರೋದನ್ನ ರಿವೈಂಡ್ ಮಾಡ್ಕೊಂಡು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನೇ ಇವಾಗ ನನ್ನ ಮೊಬೈಲ್ ಅಲ್ಲಿ ಇರೋದನ್ನ ಶೇರ್ ಮಾಡ್ತೀನಿ. ನಮ್ಮ ಪಬ್ಲಿಕ್ ಟಿವಿ ಅವರ ಹತ್ರ ನಿಮ್ಮ ಪ್ರಶ್ನೆಗೆ ಪಲಾಯನ ಮಾಡಲ್ಲ. ಪಬ್ಲಿಕ್ ಟಿವಿ ಅವರ ಹತ್ರ ದಯವಿಟ್ಟು ಅವಕಾಶ ಕೊಡಿ. ಕುಮಾರಸ್ವಾಮಿ ಅವರು ನನ್ನ 10 ಪ್ರಶ್ನೆಗೆ ಪಲಾಯನ ಮಾಡಿದ್ದೀರಾ. ನಿಮ್ಮ 1 ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ಮೋದಿ ಅವರನ್ನ ಬೈದಿದ್ದಾರೆ, ಯಾವ ವೆರ್ಷನಲ್ಲಿ ನಾನು ಆನ್ಸರ್ ಮಾಡ್ತೀನಿ. ನಾನು ಹೇಳ್ತಿದ್ದೀನಿ, ಬಣ್ಣ ತಿರ್ಸ್ತೀರಾ? ಪಲಾಯನ ಮಾಡಲ್ಲ, ಗೋಸುಂಬೆಗಳ ತರ ಮಾತಾಡಬಾರದು ನೀವು. ಬಂದಾಗೆ ಹೇಳಿದೀನಿ, ನಾವು ಹುಟ್ಟಿದಾಗೆ ಭಾರತೀಯರು, ಹುಟ್ಟಿದಾಗೆ ಅಂತ ನಾವು. ನಿಮ್ಮ ಪ್ರಶ್ನೆಗೆ ಆನ್ಸರ್ ಬೇಕಲ್ಲ, ನೀವು ಪಲಾಯನ ಮಾಡ್ತಿದ್ದೀರಾ. ನೀವು 9 ಕುಮಾರಣ್ಣ ಅವರು ಕೇಸರಿ ಶಾಲಾ ಯಾಕೆ ಹಾಕಿದ್ರು ಅಂತ ಕೇಳಿಸ್ಕೊಳ್ಳಿ.
ಕೇಳಿಸ್ಕೊಳ್ಳಿ ಅಮ್ಮ. ಯಾಕೆ ಹಾಕಿದ್ರು ಹೇಳಿ ಹಾ, ಸರ್? ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೊಳ್ಳಿ ನಾನು ಇವಾಗ ಒಂದು ಶೇರ್ ಮಾಡ್ತೀನಿ, ನೀವು ನಾನು ಇವತ್ತು ಕೇಳಿಸ್ಕೊತೀರಾ? ಪ್ರಶ್ನೆ ಕೇಳಿದೆ, Public ಅದಕ್ಕೆ TV ಒಂದು live ಅಲ್ಲಿ answer ಮಾಡಿಲ್ಲ. ಕೊಡ್ತೀರಾ ನಿಮ್ಮ ಅದನ್ನ? ಪ್ರಶ್ನೆಗೆ ನಾನು answer ಮಾಡ್ತೀನಿ ಅಂದ್ರೆ ಕುಮಾರಸ್ವಾಮಿ ಅವರು ಕೇಳಿಸ್ಕೊಳ್ಳಿ. ಏನ್ ಮಾತಾಡಿದ್ದಾರೆ ಯಾಕೆ ಅಂತ ನಾನು ಹಾಕಿದ್ದಾರೆ Public TV ನಲ್ಲಿ share ಕೇಳಿಸ್ಕೊಳ್ಳಿ ಅಮ್ಮ, ಮಾಡ್ತೀರಾ? ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ತೀನಿ. ವಕ್ತಾರರೇ ಕೇಳಿಸ್ಕೊಳ್ಳಿ. ಕುಮಾರಣ್ಣವರು ಕೇಸರಿ ಶಾಲ್ ಹಾಕಿದ್ರು. ಯಾಕೆ ಹಾಕಿದ್ರು? ದಲಿತರ ಪರವಾಗಿ ಹೋರಾಡಿದಾಗ ನೆನ್ನೆ ನೋಡಿದ್ವಿ ಬಿಡಿ. ನೀಲಿ ಶಾಲ್ ಹಾಕಿದ್ರು. ಕೇಳಿ ಹೇಳ್ತೀನಿ. ಕೇಸರಿಯನ್ನ ಬೈದ್ಬಿಟ್ಟು ಕೇಸರಿ ಯಾಕೆ ಹಾಕಿದ್ರು ಅಂತ ಅವ್ರ ಪ್ರಶ್ನೆ. ಜಾತ್ಯತೀತರು ಅಂತ ರಾಷ್ಟ್ರ ಪಕ್ಷ ಕಾಂಗ್ರೆಸ್ ಅವರು ಇಷ್ಟು ವರ್ಷ ಅಂತ ಹೇಳ್ಕೊಂಡು ಬಂದು ಮುಸಲ್ಮಾನರಿಗೆ ನೀವು ಮಾಡಿದ ಅಷ್ಟು ಕಷ್ಟ ಇದೆ. ಕುಮಾರಣ್ಣ ಅವರು ಮುಸಲ್ಮಾನರು ಓಟ್ ಹಾಕಿಲ್ಲ ನಮಗೆ. ಕೇಳಿಸ್ಕೊಳ್ಳಿ ಅಮ್ಮ, ಟಾಪಿಕ್ ಡೈವರ್ಟ್ ಆಗಬೇಡಿ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಯಾಕೆ ನಿಮ್ಗೆ ನಾನು ಆನ್ಸರ್ ಮಾಡ್ತಿದ್ದೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ಅಂತ ಭಯನ ನಿಮ್ಗೆ? ಕಾಂಗ್ರೆಸ್ ಅವರು ಭಯನ? ಕೇಳಿಸ್ಕೊಳ್ಳಿ ಹಾಗಾದ್ರೆ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಅಯ್ಯೋ ಕೇಳಿಸ್ಕೊಳ್ಳಿ, ಅರುಣ್ ಸರ್, ಕೇಳಿಸ್ಕೊಳ್ಳಿ. ನೀವು ಸ್ವಾತಂತ್ರ್ಯ ತಂದ್ಕೊಟ್ರಿ, ಸ್ವಾತಂತ್ರ್ಯ ತಂದ್ಕೊಟ್ರಿ ಫ್ಯಾಮಿಲಿಯಿಂದ ಅಂತ ಹೇಳ್ಕೊಂಡು ಮುಸಲ್ಮಾನರು ಎಲ್ಲಿರ್ಬೇಕಂದಿಟ್ರಿ? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕರೆಕ್ಟ್ ಆಗಿ ಹೇಳ್ತೀನಿ ಅಂತ ನಿಮಗೆ ಭಯನಾ? ಭಯನಾ? ಕೇಳಿಸ್ಕೊಳ್ಳಿ ಹಾಗಾದ್ರೆ, ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಅಂದ್ರೆ ಕೇಳಿಸ್ಕೊಳ್ಳೋಕೆ ಭಯ. ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ. ನಾನು ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇರೋದು ನಿಮ್ಮ ಭಯದಿಂದ. ಪ್ರಶ್ನೆಗೆ ನೀವು ಒಂದು ನಾವು ಆನ್ಸರ್ ಅಭಿವೃದ್ಧಿ ಮಾಡಿಲ್ಲ. ಮತ್ತೆ